ಸರಿ, ಈಗ ಒಂದು ರಿಯಾಲಿಟಿ ಚೆಕ್ ಮಾಡೋಣವಾ. ನನ್ನ ಅಕ್ಕನ ಮಗ ಇಲ್ಲೇ ಇದ್ದಾನೆ. ಸಿಯೋನ್, ನಿನ್ನ ಫೇವ್ರೆಟ್ ಫುಡ್ ಯಾವುದು? ಮ್ಯಾಗಿ. ಯಾಕೆ ಇಷ್ಟ? ಸಾಕಾ? ಟೈಮು ಸಂಜೆ 5:30 ಆಯಿತು. ತುಂಬ ಹಸಿವೆ ಆಗ್ತಾ ಇದೆ. ಈಸಿ ಆ್ಯಂಡ್ ಫಾಸ್ಟಾಗಿ ಮಾಡುವಂಥ ಫುಡ್ ಯಾವುದಪ್ಪ? ಮ್ಯಾಗಿ. ನಿಮಗೂ ಕೂಡ ಮ್ಯಾಗಿ ಇಷ್ಟ, ನನಗೂ ಇಷ್ಟ, ಇವನಿಗೂ ಇಷ್ಟ. ಸೊ ಫಾಸ್ಟಾಗಿ ಮಾಡುವಂಥ ಏಕೈಕ ಫುಡ್ಡು ಪ್ಲ್ಯಾನೆಟ್ನಲ್ಲಿ ಅಂದರೆ ಮ್ಯಾಗಿ. ಸ್ನೇಹಿತರೆ, ನಾವು ಮ್ಯಾಗಿಯನ್ನು ಪ್ರಮೋಟು ಮಾಡ್ತಾ ಇಲ್ಲ, ಡಿಮೋಟು ಮಾಡ್ತಾ ಇಲ್ಲ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಅಂತೂ ಮಾಡಲೇಬೇಡಿ. ಕೊನೆಯ ಪಾಯಿಂಟ್ ಏನಿದೆ ನಾನು ಹೇಳುವಂಥದ್ದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಸೊ ಲೆಟ್ಸ್ ಸ್ಟಾರ್ಟ್. ಸಂಜೆ 4-5 ಗಂಟೆ ಆದ ತಕ್ಷಣ ಮಕ್ಕಳು ಶಾಲೆಯಿಂದ ಮನೆಗೆ ಬಂದು ಫಸ್ಟು ಮ್ಯಾಗಿ ಮಾಡಿಕೊಡು ಅಂತ ತುಂಬ ಜನ ಮನೆಯಲ್ಲಿ ಹೇಳ್ತಾರೆ. ಇನ್ ಕೇಸ್ ನೀವೇನಾದರೂ ಮ್ಯಾಗಿ ಮಾಡಿಕೊಡದೇ ಇದ್ದರೆ ಅವರೇ ಕಿಚನಿಗೆ ಹೋಗಿ ಮ್ಯಾಗಿ ಮಾಡಿಕೊಂಡು ತಿನ್ನುವಷ್ಟು ಎಕ್ಸ್ಪರ್ಟ್ ಇದ್ದಾರೆ. ಮಕ್ಕಳ ವಿಷಯ ಬಿಡಿ, ಈಗ ನೀವೇ ಬ್ಯುಸಿ ಇದ್ದಾಗ ಸಿಟಿ ಲೈಫ್ನಲ್ಲಿ ಕೆಲಸಕ್ಕೆ ಹೋಗುವಾಗ ಅರ್ಲಿ ಮಾರ್ನಿಂಗು ಫಾಸ್ಟ್ ಒಂದು ಮ್ಯಾಗಿಯನ್ನು ಒಡೆದ್ಬಿಟ್ಟು ಬಿಸಿ ಬಿಸಿ ಮ್ಯಾಗಿ ಮಾಡಿಕೊಂಡು ತಿಂದ್ಕೊಂಡು ಕೆಲಸಕ್ಕೆ ಹೋಗ್ತೀರಾ. ಯಾಕೆ ಅಂದರೆ 2 ಮುಖ್ಯವಾದಂಥ ಉದ್ದೇಶದ ಮೇಲೆ. ಒಂದು, ಮ್ಯಾಗಿ ಕ್ಯಾನ್ ಬಿ ಡನ್ ವೆರಿ ಫಾಸ್ಟ್ಲಿ, ಇನ್ಸ್ಟೆಂಟ್ ನೂಡಲ್ ಅಂತ ಕರಿತೀವಿ. ಎರಡನೇದಾಗಿ ಮ್ಯಾಗಿಗಿರುವಂಥ ಟೇಸ್ಟು ನೋಡಿ. ಈಚೆ ಕಡೆ ಫಾಸ್ಟಾಗೂ ಮಾಡ್ಕೊಳ್ಬೋದು, ತುಂಬ ಟೇಸ್ಟೂ ಇದೆ ಅಂತ ಹೇಳುವಾಗ ಯಾರು ತಾನೇ ಮ್ಯಾಗಿ ತಿನ್ನಲ್ಲ ಅಲ್ವಾ? ಈ 2 ಕಾರಣಗಳಿಂದ ಮ್ಯಾಗಿ ಇವತ್ತು ಭಾರತದಲ್ಲಿ ಮಾತ್ರ ಅಲ್ಲ, ಪ್ರಪಂಚಾದ್ಯಂತ ತುಂಬಾ ಫೇಮಸ್ಸು. ಆದರೆ ಇಷ್ಟು ಫೇಮಸ್ ಇದ್ದಂಥ ಮ್ಯಾಗಿಯನ್ನು ನಾವೆಲ್ಲರೂ ತಿನ್ಬಹುದಾ? ತಿಂದರೆ ಏನಾದರೂ ಹಾರ್ಮ್ಫುಲ್ ಎಫೆಕ್ಟ್ಸ್ ಇದೆಯಾ? ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಮ್ಯಾಗಿಯಿಂದ ಆಗುವಂತಹ 5 ದುಷ್ಪರಿಣಾಮಗಳನ್ನು ನಿಮ್ಮ ಮುಂದೆ ಬಿಚ್ಚಿಡ್ಲಿಕ್ಕಿದ್ದೀನಿ. ನಂಬರ್ 1, ಅಧಿಕ ಉಪ್ಪಿನಾಂಶ ಅಥವಾ ಹೈ ಸಾಲ್ಟ್ ಸೋಡಿಯಂ ಕಂಟೆಂಟ್. ಪ್ರತಿದಿನ ಮ್ಯಾಗಿ ತಿನ್ನೋರಲ್ಲಿ ಹೈ ಬ್ಲಡ್ ಪ್ರೆಷರನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಯಲ್ಲಿ ಕಿಡ್ನಿ ಇಶ್ಯೂಸ್ಗಳು ಕೂಡ ಕಂಡು ಬಂದಿದೆ. ಸೊ ನೀವೇನಾದರೂ BP ಅಥವಾ ಕಿಡ್ನಿ ಪೇಷಂಟ್ ಆಗಿದ್ದರೆ ಇವತ್ತಿಂದನೇ ಮ್ಯಾಗಿಯನ್ನು ಟೇಸ್ಟ್ ಮಾಡೋದು ಕೂಡ ಬಿಟ್ಬಿಡಿ. ಎರಡನೇದಾಗಿ ಅಪೌಷ್ಟಿಕತೆ ಅಥವಾ ಇಂಗ್ಲೀಷ್ನಲ್ಲಿ ಲೋ ನ್ಯೂಟ್ರಿಷನ್ ಕಂಟೆಂಟ್ ಅಂತ ಕರಿತೀವಿ. ನೋಡಿ, ಮ್ಯಾಗಿ ಯಾವುದರಿಂದ ಮಾಡ್ತಾರೆ ಅನ್ನುವಂಥದ್ದು ಮುಖ್ಯ. ಕೇವಲ ಮ್ಯಾಗಿಯನ್ನು ತಗೊಳ್ಳುವಾಗ ಮಾತ್ರ ಅಲ್ಲ, ನೀವು ಶಾಪ್ನಲ್ಲಿ ಯಾವುದೇ ಐಟಮ್ ಬೇಕಾದರೂ ತಗೊಳ್ಳಿ, ಒಂದು ಸಾರಿ ಅದರ ಪ್ಯಾಕೆಟನ್ನು ಹಿಂತಿರುಗಿಸಿ ಅದರ ಕಾಂಟೆಂಟಲ್ಲಿ ಏನಿದೆ ಅನ್ನುವಂಥದ್ದನ್ನು ನೋಡೋದು ಬಹಳ ಮುಖ್ಯ. ಸೊ ಕಮಿಂಗ್ ಬ್ಯಾಕ್ ಟು ಮ್ಯಾಗಿ, ಆವಾಗಲೇ ಹೇಳಿದ ಹಾಗೆ ಕೇವಲ ಮೈದಾ ಹಿಟ್ಟಿನಿಂದ ಮಾಡೋದ್ರಿಂದ ಇದರಲ್ಲಿ ಯಾವುದೇ ರೀತಿ ಪ್ರೋಟೀನ್, ವಿಟಮಿನ್ ಅಥವಾ ಫೈಬರ್ ಕಂಟೆಂಟ್ ಇರೋದಿಲ್ಲ. ಸೊ ನೀವು ತಿನ್ನುವಂಥ ಸಮಯದಲ್ಲಿ ನಿಮ್ಮ ಹೊಟ್ಟೆಗೆ ಕೇವಲ ಮೈದಾ ಹಿಟ್ಟು ಮಾತ್ರ ಸೇರ್ಕೊಳ್ತಾ ಇದೆ. ಸೊ ಹೊಟ್ಟೆ ತುಂಬಿದ ಹಾಗೆ ಅನಿಸ್ಬೋದು ಬಿಟ್ಟರೆ ಅದ್ರ ಜೊತೆಯಲ್ಲಿ ಯಾವುದೇ ಪೌಷ್ಟಿಕತೆ ಇಲ್ಲ. ಮೂರನೇದಾಗಿ ಡೈಜೆಸ್ಟಿವ್ ಇಶ್ಯೂಸ್ ಅಥವಾ ಜೀರ್ಣಕ್ರಿಯೆ ಸಮಸ್ಯೆ ಅಂತ ಕರಿತೀವಿ. ನೋಡಿ, ಆವಾಗಲೇ ಹೇಳಿದ ಹಾಗೆ ಮೈದಾದಿಂದ ಮಾಡುವಂಥ ಪ್ರಾಡಕ್ಟ್ ಆಗಿರೋದ್ರಿಂದ ಟೇಸ್ಟ್ ಬರೋದಕ್ಕೋಸ್ಕರ ಆ್ಯಡಿಟಿವ್ಸನ್ನು ಆ್ಯಡ್ ಮಾಡಿರ್ತಾರೆ. ಸೊ ಇದರಿಂದ ಕಾನ್ಸ್ಟಿಪೇಷನ್ ಆಗಿರ್ಬೋದು ಅಥವಾ ಮಲಬದ್ಧತೆ, ಆ್ಯಸಿಡಿಟಿ, ಬ್ಲೋಟಿಂಗ್ ಅಂತ ಕರಿತೀವಿ, ಅಂದರೆ ಹೊಟ್ಟೆ ಉಬ್ಬುವಿಕೆ, ಇವೆಲ್ಲ ಕೂಡ ಕಾಮನ್ ಆಗಿ ಕಾಣಿಸ್ಕೊಳ್ತದೆ. ನೋಡಿ, ನಿಮ್ಮ ಮಗು ಏನಾದರೂ ಬೆಳಗ್ಗೆ ಎತ್ಕೊಂಡು ಅಮ್ಮ ಇವತ್ತು ಹೊಟ್ಟೆ ನೋವಾಗ್ತಾ ಇದೆ, ಶಾಲೆಗೆ ಹೋಗೋದಿಲ್ಲ ಅಂತ ಹೇಳಿದರೆ ನೆನ್ಪು ಮಾಡ್ಕೊಳ್ಳಿ, ಈ ವಾರ ಅಥವಾ ಆ ವಾರ ಎಷ್ಟು ಸಾರಿ ಮ್ಯಾಗಿಯನ್ನು ನೀವು ಕೊಟ್ಟಿದ್ದೀರಿ. ಹೊಟ್ಟೆ ನೋವಿನ ಸಮಸ್ಯೆ ಅನ್ನುವಂಥದ್ದು ಖಾಯಮಾಗಿ ಬರ್ತಾ ಇದ್ದರೆ ಈ ಥರ ಇನ್ಸ್ಟೆಂಟ್ ಇಂದ ರೆಡಿ ಆಗುವಂತಹ ಯಾವುದೇ ಫುಡ್ಗಳಾಗಿರ್ಬೋದು ಅಥವಾ ಫಾಸ್ಟ್ ಫುಡ್ಗಳಾಗಿರ್ಬೋದು ಅದರಿಂದ ದೂರ ಇಡಲೇಬೇಕು. 4ನೇ ಸಮಸ್ಯೆ, ವೇಟ್ ಗೇನ್. ಮೈದಾ ಕ್ಯಾಲರಿಗಳಲ್ಲಿ ತುಂಬ ಹೈ ಇದ್ದುಬಿಟ್ಟು ನ್ಯೂಟ್ರಿಷನ್ ಅಥವಾ ಪೌಷ್ಟಿಕತೆಯಲ್ಲಿ ತುಂಬ ಕಡಿಮೆ ಇರೋದ್ರಿಂದ ಒಬೆಸಿಟಿ ಅನ್ನುವಂಥ ಪ್ರಾಬ್ಲಮ್ ಅಥವಾ ಬೊಜ್ಜು ಅಂತ ಏನು ಕರಿತೀವಿ ಅದು ಸಿಂಪಲ್ ಆಗಿ ಈಸಿಯಾಗಿ ಬರುತ್ತೆ. ಆ್ಯಂಡ್ ಸ್ಪೆಷಲಿ ಮಕ್ಕಳಲ್ಲಿ ಮತ್ತು ಟೀನೇಜ್ ಹುಡುಗರಲ್ಲಿ ಇದು ಜಾಸ್ತಿ. ಲಾಸ್ಟ್ ಬಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂದರೆ ಮಕ್ಕಳ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಪೌಷ್ಟಿಕತೆನೇ ಇಲ್ಲದೇ ಇರುವಂತಹ ಈ 5 ರೂಪಾಯಿ ಪ್ಯಾಕೆಟ್ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಳ್ಳೆಯ ಪೌಷ್ಟಿಕಾಂಶಗಳು ಇರೋದಿಲ್ಲ. ಜೊತೆಯಲ್ಲಿ ಮನೆಯಲ್ಲಿ ಕುಕ್ ಮಾಡಿರುವಂಥ ಫುಡ್ಡನ್ನು ಮಕ್ಕಳು ಇಷ್ಟನೇ ಪಡೋದಿಲ್ಲ. ಯಾಕಂದರೆ ಮ್ಯಾಗಿಗಿರುವಂಥ ಟೇಸ್ಟ್ ಏನಿದೆ ನೀವೇನೇ ಮಾಡಿಕೊಟ್ರು ಮನೆಯಲ್ಲಿ ಅವರಿಗೆ ಇಷ್ಟ ಆಗಲ್ಲ. ವಿಡಿಯೋ ಅಂತೂ ಮುಗೀತು. ಇವಾಗ ನಾನು ಮತ್ತು ಸಿಯೋನು ಲಾಸ್ಟ್ ಒಂದು ಸರಿ ಮ್ಯಾಗಿ ತಿನ್ಲಿಕ್ಕೆ ಹೋಗ್ತಾ ಇದ್ದೇವೆ. ಬಿಕಾಸ್ ಇದು ಡಿಸೆಂಬರ್ ಹೇಗೂ ಆಯಿತು, ನೆಕ್ಸ್ಟ್ ಮಂತ್ ಜನವರಿ ನ್ಯೂ ಇಯರ್ ಬಂತು. ಸೊ ನಮ್ಮ ರೆಸೊಲ್ಯೂಷನ್ ಏನಂದರೆ ನಾವು ಮ್ಯಾಗಿ ತಿನ್ನೋದಿಲ್ಲ, ಗಟ್ಟಿ ಹಾಂ. ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಬಿಕಾಸ್ ನಿಮ್ಮಿಂದ ತುಂಬ ಜನರಿಗೆ ಈ ವಿಡಿಯೋ ನಿಜವಾಗ್ಲೂ ಹೆಲ್ಪ್ ಮಾಡುತ್ತೆ. ಮತ್ತು ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಲಿಲ್ಲ, ಒಂದು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ. ದ್ಯಾಟ್ ಈಸ್ ಆ್ಯಬ್ಸಲ್ಯೂಟ್ಲಿ ಫ್ರೀ ಅಂತ ಹೇಳ್ತಾ ಇಲ್ಲಿವರೆಗೂ ನನ್ನ ಜೊತೆ ಇದ್ದಿದ್ದಕ್ಕೆ ಧನ್ಯವಾದಗಳು.